ಪ್ರತಿನಿಧಿ ವಿನೋದ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ರೆ ವಿನೋದ್ ಭಾವುಕರಾಗಿ ನಿನ್ನೆ ಫೇಸ್ಬುಕ್ ಲೈವ್ನಲ್ಲಿ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಟಿಕೆಟ್ ಸಿಗೋದಿಲ್ವಾ ಪ್ರತಾಪ್ ಸಿಂಹ ಅವ್ರಿಗೆ? ಯದುವೀರ್ ಅವ್ರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆಯಾ? ನಾಗೇಂದ್ರ ಬಾಬು, ಈಗಾಗಲೇ ಬಹುತೇಕ ಯದುವೀರ್ ಕೃಷ್ಣ ಚಾಮರಾಜ ಒಡೆಯರ್ ಅವರಿಗೆ ಟಿಕೆಟ್ ಖಚಿತ ಅಂತ ಹೇಳಲಾಗ್ತಾ ಇದೆ. ಇದಕ್ಕೂ ಅಂದರೆ ಈಗಾಗಲೇ ನಿನ್ನೆ ದೆಹಲಿಯಲ್ಲಿ ಮೀಟಿಂಗ್ ಕೂಡ ಆಗಿದೆ. ಈ ಒಂದು ಮೀಟಿಂಗ್ನಲ್ಲಿ ಯದುವೀರ್ ಅವರ ಹೆಸರು ಕೂಡ ಪ್ರಸ್ತಾಪ ಆಗಿದೆ, ಜೊತೆಗೆ ಫೈನಲ್ ಕೂಡ ಆಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಯಾವಾಗ ಈ ಒಂದು ಮಾಹಿತಿಗಳು ಲಭ್ಯ ಆಗೋಕ್ಕೆ ಶುರುವಾಯಿತು, ನಿನ್ನೆ ರಾತ್ರಿ ಫೇಸ್ಬುಕ್ನಲ್ಲಿ ಲೈವಲ್ಲಿ ಬಂದಂತಹ ಪ್ರತಾಪ್ ಸಿಂಹ ಅವರು ಸುಮಾರು 40 ನಿಮಿಷಗಳ ಕಾಲ ಸುದೀರ್ಘವಾಗಿ ತಮ್ಮ ಅನುಭವನ ಅಂದರೆ ಕಳೆದ 10 ವರ್ಷಗಳಲ್ಲಿ ಯಾವೆಲ್ಲ ಕೆಲಸವನ್ನು ಮಾಡಿದ್ದೇನೆ, ಜೊತೆಗೆ ತನಗೆ ಸಹಕಾರ ಕೊಟ್ಟಂತಹ ಪ್ರತಿಯೊಬ್ಬರನ್ನು ನೆಲೆಸಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ರು, ಜೊತೆಗೆ ಸಾಕಷ್ಟು ಜನರಿಗೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸುವಂತಹ ಕೆಲಸವನ್ನು ಮಾಡಿದ್ರು. ಮೈಸೂರು ಕೊಡಗು ಅಂದರೆ ಮೈಸೂರಿಗೆ ನಿರೀಕ್ಷೆ ಮೀರಿದಂತಹ ಕೆಲಸಗಳನ್ನ ಮಾಡಿದ್ದೇನೆ, ಮೈಸೂರಿನ ಜನರ ಋಣವನ್ನು ತೀರಿಸಿದ್ದೇನೆ ಅನ್ನೋ ಮಾತುಗಳು ಹೇಳ್ತಾರೆ. ಜೊತೆಗೆ ಕೊಡಗು ಭಾಗಕ್ಕೆ ಹೇಳಿಕೊಳ್ಳುವಂತಹ ಅಷ್ಟೊಂದು ಕೆಲಸವನ್ನು ಮಾಡಲಿಲ್ಲ ಅಂದರು. ಅಂದರೆ ಈ ಬಾರಿ ನನಗೆ ಮತ್ತೊಂದು ಅವಕಾಶ ಸಿಗುವಂತಹ ಸಾಧ್ಯತೆ ಇರೋ ಕಾರಣಕ್ಕಾಗಿ ಈ ಬಾರಿ ಮತ್ತೆ ಅವಕಾಶ ಸಿಕ್ಕಿದ್ದಾದಲ್ಲಿ ನಾನು ಕೊಡಗಿನ ಜನತೆಯ ಒಂದು ಋಣವನ್ನು ತೀರಿಸುವಂತಹ ಕೆಲಸವನ್ನು ಮಾಡಿದೆ ಅನ್ನೋ ಮಾತುಗಳು ಹೇಳ್ತಾರೆ. ಜೊತೆಗೆ ಈ 10 ವರ್ಷಗಳಲ್ಲಿ ಅವರು ಮಾಡಿದಂತಹ ಪ್ರತಿಯೊಂದು ಕೆಲಸವನ್ನು ಮೆಲುಕು ಹಾಕುವಂತಹ ಪ್ರಯತ್ನವನ್ನು ಮಾಡಿದರು. ಸುಮಾರು 40 ನಿಮಿಷಗಳ ಕಾಲ ಈ ಒಂದು ಮಾತನಾಡಿದ್ರು. ಜೊತೆಗೆ ಇವತ್ತು ಕೂಡ ಅವರು ಮಾತಾಡೋ ಸಂದರ್ಭದಲ್ಲೂ ಕೂಡ ಒಂದು ರೀತಿ ಸ್ವಪಕ್ಷದ ವಿರುದ್ಧವಾಗಿ ಅವರು ಮಾತನಾಡಿದ್ರು. ದುರ್ಜನರ ಆಲೋಚನೆಗಳಿಗೆ ಇಷ್ಟೊಂದು ದೊಡ್ಡ ಮಟ್ಟದ ಶಕ್ತಿ ಇದೆ ಅನ್ನೋದಾದರೆ ಲಕ್ಷಾಂತರ ಜನರು ನನ್ನ ಪರವಾಗಿದ್ದಾರೆ. ಅವರೆಲ್ಲರ ಒಂದು ಆರೈಕೆ ನನಗೆ ವಿಶ್ವಾಸ, ಟಿಕೆಟ್ ಸಿಗುವಂತಹ ವಿಶ್ವಾಸ ಇದೆ ಅಂತೇಳಿ ಇವತ್ತಿನ ಕೂಡ ಈ ಕ್ಷಣದವರೆಗೂ ಕೂಡ ಸಾಕಷ್ಟು ಆಶಾಭಾವನೆಯಲ್ಲಿದ್ದಾರೆ. ಆದರೆ ಈಗ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಅವರಿಗೆ ಟಿಕೆಟ್ ಬಹುತೇಕ ಮಿಸ್ ಆಗಿದೆ. ಈಗಾಗಲೇ ಯದುವೀರ್ ಅವರಿಗೆ ಟಿಕೆಟ್ ಸಿಕ್ಕಿದ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸೊ ಹೀಗಾಗಿಯೇ ಅವರು ನಿನ್ನೆ ಮಾತಾಡಿದ ರೀತಿ, ಇವತ್ತು ಮಾತಾಡಿದ ರೀತಿ ಸಾಕಷ್ಟು ವ್ಯತ್ಯಾಸಗಳಿರ್ತಾ ಇತ್ತು. ಜೊತೆಗೆ ಕೆಲ ಕ್ಷಣಗಳಲ್ಲಿ ಭಾವುಕರಾಗಿ ಕೂಡ ಮಾತನಾಡಿದ್ರು. ಸೊ ಎಲ್ಲೋ ಒಂದು ಕಡೆ ಅವರು ಭಾವುಕರ ಸಂದರ್ಭದಲ್ಲೇ ಅವರಿಗೆ ಗೊತ್ತಾಗಿದೆ, ಅಂದರೆ ಈಗಾಗಲೇ ಅವರಿಗೆ ಸೂಚನೆ ಕೂಡ ಬಂದಿದೆ, ಟಿಕೆಟ್ ಮಿಸ್ ಆಗಿರೋದು ಬಹುತೇಕ ಖಚಿತ. ಯದುವೀರ್ ಅವರು ಸ್ಪರ್ಧೆ ಮಾಡೋದು ಕೂಡ ಈಗ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ವಿನೋದ್, ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರಯತ್ನಗಳಿಗಿಂತ ಜಾಸ್ತಿ ಶಕ್ತಿ ಇದೆ, ಒಳ್ಳೆಯದಾಗುತ್ತೆ, ನನಗೆ ಟಿಕೆಟ್ ಸಿಗುತ್ತೆ, ಕೊಡಗು ಮತ್ತು ಮೈಸೂರಿನ ಜನರ ಸೇವೆ ಮಾಡಲಿಕ್ಕೆ ಮತ್ತೊಂದು ಅವಕಾಶ ಲಭ್ಯ ಆಗುತ್ತೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಕಾದು ನೋಡಿ. ಲಕ್ಷಾಂತರ ಜನ ಸಜ್ಜನರ ಹಾರೈಕೆ ಮತ್ತು ಪ್ರಾರ್ಥನೆಗಳಿಗೆ ದುರ್ಜನರ ಕೆಟ್ಟ ಆಲೋಚನೆ ಮತ್ತು ಪ್ರಯತ್ನಗಳಿಗಿಂತ ಜಾಸ್ತಿ ಶಕ್ತಿ ಇದೆ, ಒಳ್ಳೆಯದಾಗುತ್ತೆ, ನನಗೆ ಟಿಕೆಟ್ ಸಿಗುತ್ತೆ, ಕೊಡಗು ಮತ್ತು ಮೈಸೂರಿನ ಜನರ ಸೇವೆ ಮಾಡಲಿಕ್ಕೆ ಮತ್ತೊಂದು ಅವಕಾಶ ಲಭ್ಯ